ನಮಸ್ಕಾರ. ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇಲ್ಲಿ ನಾನು ಇಂದಿನ ದಿವಸ ನೀವು TET ಮೊದಲ ಪ್ರಯತ್ನದಲ್ಲೇ ಹೇಗೆ ಪಾಸ್ ಮಾಡಬೇಕು, ಹೇಗೆ ಉತ್ತೀರ್ಣರಾಗಬೇಕೆಂಬುದನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಹೇಳಕ್ಕೆ ಬರೋದಾದರೆ ಇಲ್ಲಿ ಮುಂಚಿತವಾಗಿ ಈ ಕನ್ನಡ, ಇಂಗ್ಲೀಷ್, ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಪೆಡಗಾಗಿ ಆ್ಯಂಡ್ ಸೋಷಲ್ ಸೈನ್ಸ್, ನಾನು ಇಲ್ಲಿ 2023ರಲ್ಲಿ ಈ ಪತ್ರಿಕೆಯನ್ನು ಪಾಸ್ ಆಗಿದ್ದು. ಅವಾಗ B.Edದವರಿಗೆ ಪ್ರಥಮ ಪತ್ರಿಕೆ ಸಹ ಆಗೋದಕ್ಕೆ ಎಲಿಜಿಬಲ್ ಕೊಟ್ಟಿದ್ದರು. ಬಟ್ ನಾವು CETಗೆ ಎಲಿಜಿಬಲ್ ಇಲ್ಲ. ಆದರೂ ಮೊದಲ ಪತ್ರಿಕೆಯಲ್ಲಿ ನಾನು ಉತ್ತೀರ್ಣನಾಗಿದ್ದೇನೆ. ಇಲ್ಲಿ ಅಂಕಗಳು ನೋಡಿ ಗಮನಿಸಿ. ಇಲ್ಲಿ ಕನ್ನಡದಲ್ಲಿ 29ಕ್ಕೆ 24, ಇಂಗ್ಲೀಷಲ್ಲಿ 30ಕ್ಕೆ 18, ಚೈಲ್ಡ್ಹುಡ್ ಪೆಡಗಾಗಿಯಲ್ಲಿ 30ಕ್ಕೆ 16, ಇನ್ನು ಮ್ಯಾಥಮೆಟಿಕ್ಸ್ ಆ್ಯಂಡ್ EVS ಅಲ್ಲಿ 60ಕ್ಕೆ 32, ಒಟ್ಟಾರೆಯಾಗಿ 90 ಅಂಕಗಳ ಮುಖಾಂತರ ನಾನು ಮೊದಲ ಪತ್ರಿಕೆಯನ್ನು ಎಲಿಜಿಬಲ್ ಆಗಿದ್ದೇನೆ. ನನ್ನ ವಿಷಯ, ನನ್ನ ಸಮಾಜ ವಿಜ್ಞಾನ ವಿಷಯಕ್ಕೆ ಬರೋದಾದರೆ ಇಲ್ಲಿ ನೋಡಿ, ಕನ್ನಡದಲ್ಲಿ 26 ಅಂಕ, 30ಕ್ಕೆ 26, ಇಂಗ್ಲೀಷಲ್ಲಿ 30ಕ್ಕೆ 26, ಸೈಕಾಲಜಿಯಲ್ಲಿ 30ಕ್ಕೆ 13 ಅಂಕಗಳನ್ನು ಪಡೆದು ಉತ್ತೀರ್ಣನಾಗಿದ್ದೇನೆ. ಸಮಾಜ ವಿಜ್ಞಾನದಲ್ಲಿ 59ಕ್ಕೆ 45, ಒಟ್ಟಾರೆಯಾಗಿ 149 ಅಂಕಗಳಿಗೆ 110 ಅಂಕಗಳನ್ನು ತೆಗೆದು ಉತ್ತೀರ್ಣನಾಗಿದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಅತಿಯಾದ ಅಂಕ ಎದಕ್ಕೆ ಬಂದಿದ್ದೇವಪ್ಪ ಅಂತಂದರೆ, ಒಂದು ಕನ್ನಡಕ್ಕೆ ಬಂದಿದೆ, ಇನ್ನೊಂದು ಇಂಗ್ಲೀಷಿಗೆ ಬಂದಿದೆ, ಅಷ್ಟೇ ಅಲ್ಲದೆ ಇನ್ನೊಂದು ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿಗೆ ಬಂದಿದೆ. ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಒಟ್ಟು ಅಂಕಗಳು ಎಷ್ಟಪ್ಪ ಅಂತಂದರೆ 110 ಒಟ್ಟು ಅಂಕಗಳು. ಇಲ್ಲಿ ಇನ್ನೊಂದು ಹೇಳ್ಬೇಕಂತಂದರೆ, ನೀವು 6ರಿಂದ 10ನೇ ತರಗತಿಯವರೆಗೆ ಪ್ರತಿಯೊಂದು ಅಂಶ ಬಿಡಲಾರದ ಹಾಗೆ ಖಂಡಿತವಾಗಿ ಯಾರು ಓದ್ತಾರೆ ಅವರು ಸಮಾಜ ವಿಜ್ಞಾನದಲ್ಲಿ 42ಕ್ಕಿಂತ ಹೆಚ್ಚಿನ ಅಂಕಗಳು ಕಂಪಲ್ಸರಿ ಪಡೆದುಕೊಳ್ತೀರಾ. 6ರಿಂದ 10ನೇ ತರಗತಿ ಜಡ್ಸ್ ಎನಫ್. 6ರಿಂದ 10ನೇ ತರಗತಿಯಲ್ಲಿ ಓದಿದಾದಮೇಲೆ ಅಲ್ಲಿಂದ ನಾವು ಏನು ಓದಬೇಕಪ್ಪ ಅಂತಂತಂದರೆ, ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರವನ್ನು ಓದಬೇಕು. ಈ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರ ನಾವು ಯಾವ ರೀತಿ ಕವರ್ ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಾವು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಳ್ಬೇಕು. ಆ ಮೆಥಡಾಲಜಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕರೆಕ್ಟಾಗಿ ಕೇಳಬೇಕು. ಸಮಾಜ ವಿಜ್ಞಾನದ TET ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಅಥವಾ CET ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಬೋಧನಾ ಶಾಸ್ತ್ರದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದೇನೆ ಅನ್ನೋದನ್ನು ಆಧರಿಸಿ ನಾವು ಅಧ್ಯಯನ ಮಾಡಬೇಕು. ಇನ್ನು ಕನ್ನಡಕ್ಕೆ ಬರೋದಾದರೆ, ಕನ್ನಡದಲ್ಲೂ ಅಷ್ಟೇ ವ್ಯಾಕರಣವನ್ನು ಚೆನ್ನಾಗಿ ಅಧ್ಯಯನ ಮಾಡಿರಬೇಕು. ವ್ಯಾಕರಣ ಒಳಗೆ 6ರಿಂದ 10ನೇ ತರಗತಿ ಬುಕ್ ಎನಫ್. ಮಿಕ್ಕಿದ ಆದರ್ಶಗಳು ಓದ್ತೀರ ಅಂತಂದರೆ ಅವ್ರವ್ರ ಇಷ್ಟ. ಮೋತಕ್ಪಳ್ಳಿ, ರುದ್ರೇಶ್ ಮೇಟಿ, ಹಲವಾರು ಗೋಪಾಲ್ ಕೃಷ್ಣ, ಹಲವಾರು ಕನ್ನಡ ಪುಸ್ತಕಗಳಿದ್ದಾವೆ, ಯಾವ್ದು ಬೇಕಾದರೂ ಓದ್ಬೋದು. ಇನ್ನು ಇಂಗ್ಲೀಷ್ ಸಹ ಅಷ್ಟೇ. ನಿಮ್ಗೆ ಕನ್ನಡ ಯಾವುದಾದ್ರೂ ಒಂದು ಯೂಟ್ಯೂಬ್ ಕ್ಲಾಸ್ ಕೇಳಿ ಇಂಗ್ಲೀಷ್ ಗ್ರಾಮರ್ ಆದರೂ ಕೇಳ್ಬೋದು. ಅಷ್ಟೇ ಅಲ್ಲದೆ ನಿಮ್ಗೆ ಇಷ್ಟ ಇರೋ ಬುಕ್ ಆದರೂ ವ್ಯಾಕರಣ ಆದರೂ ಕೇಳ್ಬೋದು. ನಾನು ಓದಿರೋ ಬುಕ್ಕು ಶಿವಕುಮಾರ್ ಮಾವಳಿ ಅಂತಿದೆ. ನಿಮ್ಗೆ ಇಷ್ಟ ಬಂದಿರೋ ಬುಕ್ ಯಾವುದಾದ್ರೂ ಒಂದು ರಿಫರ್ ಮಾಡಿ ಚೆನ್ನಾಗಿ ವ್ಯಾಕರಣವನ್ನು ಅಧ್ಯಯನ ಮಾಡಿ. ಇನ್ನು ಸೈಕಾಲಜಿ ಒಳ್ಳೊಳ್ಳೆ ಪುಸ್ತಕಗಳಿದ್ದಾವೆ. 6ರಿಂದ 12ನೇ ತರಗತಿವರೆಗೆ ಪುಸ್ತಕಗಳಿದ್ದಾವೆ ಸೈಕಾಲಜಿ, ಮನೋವಿಜ್ಞಾನ. ಅಷ್ಟೇ ಅಲ್ಲದೆ ನಿಮ್ಮ ಆ ಥರ ಬುಕ್ಸ್ ಯಾವುದಾದ್ರೂ ಒಂದು ತಗೊಳ್ಳಿ. KM ಸುರೇಶ್ ಸರ್ ಆಗಿರ್ಬೋದು, ವಾಮದೇವಪ್ಪ ಸರ್ ಆಗಿರ್ಬೋದು, ಯಾರ್ದಾದ್ರೂ ಒಂದು ಚೆನ್ನಾಗಿ. ಅಂದರೆ ಸೈಕಾಲಜಿಯನ್ನು ಪುಸ್ತಕ ರೂಪದಲ್ಲಿ ಓದೋದಷ್ಟೇ ಅಲ್ಲ, ಅಷ್ಟೇ ಅಲ್ಲದೆ ಅದನ್ನು ಅಪ್ಲೈ ಮಾಡಿ ಯಾವ ತರಹ ಓದಬೇಕು ಅನ್ನೋದು. ಸೈಕಾಲಜಿ ಎಷ್ಟು ಓದಿದರೂ ಕಡಿಮೆ. ನಾನು ನೋಡಿ, ಸೈಕಾಲಜಿಯಲ್ಲಿ ಭಾಳಷ್ಟು ಕಡಿಮೆ ಬಿದ್ದಿದ್ದಾವೆ. 30ಕ್ಕೆ 13 ಅಂಕಗಳು ಬಿದ್ದಿದ್ದಾವೆ. ಆದರೂ ಲಾಸ್ಟ್ ಸ್ಕೋರ್ ಎಷ್ಟಿದೆ, 110 ಇದೆ. ಇನ್ನು ಸೈಕಾಲಜಿಯಲ್ಲಿ ಇನ್ನೂ ಹೆಚ್ಚಿನ ಮಾರ್ಕ್ಸ್ ಬಂದರೆ ಸ್ಕೋರ್ ಜಂಪ್ ಆಗ್ತಲ್ಲ. ಸೈಕಾಲಜಿ ಆದ್ದರಿಂದ ಎಷ್ಟು ಓದಿದರೂ ಸಹ ಕಡಿಮೆ. ಇಷ್ಟು ನೀವು ಪ್ರಯತ್ನ ಪಡಿ. ದಿನದಲ್ಲಿ ಇಷ್ಟೇ ತಾಸು, ಇಷ್ಟೇ ಗಂಟೆ ಓದಬೇಕೆಂಬ ನೇಮ್ ಇಲ್ಲ. ನಿಮ್ಗೆ ಯಾವ ಟೈಮ್ ಸೆಟ್ ಆಗುತ್ತೆ ಅಷ್ಟೇ ಪರಿಪೂರ್ಣವಾಗಿ ಓದಿ. ಎಕ್ಸಾಮ್ CET ಹತ್ರ ಬರೋ ಟೈಮಲ್ಲಿ ನಾವೇನು ಮಾಡಬೇಕು, ನಿಮ್ಮ ಸಮಯದ ಅವಧಿಯನ್ನು ಜಾಸ್ತಿ ಮಾಡಿಕೊಳ್ಳಿ. ಒಟ್ಟಾರೆ ನಿಮ್ಗೆ ಎಷ್ಟು ದಿನ ಬ್ಯಾಲೆನ್ಸ್ ಇದೆ ನಿಮ್ಗೆ ಸರಿ ತಾಳೆ ಮಾಡಿ ಆ ಒಂದು ಅವಧಿಯಲ್ಲಿ ಚೆನ್ನಾಗಿ ಓದ್ಕೊಳ್ಳಿ. ಖಂಡಿತ TET ಉತ್ತೀರ್ಣರಾಗೇ ಆಗ್ತೀರಾ. ಕಂಪಲ್ಸರಿ ಉತ್ತೀರ್ಣ ಮಸ್ಟ್ ಆ್ಯಂಡ್ ಶುಡ್. ನೀವೇನು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ, TET ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು CET ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ಮಸ್ಟ್ ಆ್ಯಂಡ್ ಶುಡ್. ಯಾಕಂತಂದರೆ ಅರ್ಧ ಸಿಲೆಬಸ್ ಅಲ್ಲೇ ಕವರ್ ಆಗುತ್ತೆ 4 ಆಯ್ಕೆಗಳನ್ನು ಬಿಡಿಸೋದ್ರಿಂದ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.